ಸೊ ನಿಮ್ಮ ಸಿನಿ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಈ ಟಿವಿ ಎದೆ ತುಂಬಿ ಹಾಡುವೆನು SP ಬಾಲಸುಬ್ರಹ್ಮಣ್ಯಂ ಅವರು ಜಡ್ಜ್ ಹಾ, ಅವಾಗ ಅದ್ರಲ್ಲಿ ಕಂಟೆಸ್ಟೆಂಟ್ ನಾನು ಫಸ್ಟ್ ರಿಯಾಲಿಟಿ ಶೋ. ಓಕೆ. ಯಾವ ಯಾವ ಹಾಡ ಹಾಡಿದ್ರಿ ಅವಾಗ? ಅವಾಗ ಹಾಡಿದ್ದು ಎಲ್ಲಿರುವೆ ಮನದ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಈ ಹಾಡು ಫಸ್ಟ್ ಎದೆ ತುಂಬಿ ಹಾಡುವೆನಲ್ಲಿ ಹಾಡಿದ್ದು. ಅವಾಗ SP ಸರ್ ನನ್ನ ನೋಡ್ಬಿಟ್ಟು ಒಂದು ಜೋಶ್ ಕೊಟ್ಟಿದ್ರು ನಮ್ಗೆ. ಅಂದ್ರೆ ಏನೇ ತಪ್ಪು ಮಾಡಿದ್ರು ನಮ್ಮನ್ನ ಅವರು ಕರೆಕ್ಟ್ ಆಗಿ ತಿದ್ದಿ ಹೇಳೋರು. ಅವ್ರೇನ್ ನಮ್ಗೆ ಜಾಸ್ತಿ ಬೈತಿರ್ಲಿಲ್ಲ. ಇವಾಗಿನ ರಿಯಾಲಿಟಿ ಶೋ ತರ ಅಲ್ಲ ಅದು. ಇವಾಗಿನ ರಿಯಾಲಿಟಿ ಶೋ ಅಂದ್ರೆ ಅವ್ರಿಗೆ TRP ಏನ್ ಬೇಕೋ ಮಾಡ್ಕೋತಾರೆ. ಅವಾಗಿನ ರಿಯಾಲಿಟಿ ಶೋ ಆತರ ಇರ್ಲಿಲ್ಲ. ನಮಗ್ ಕಲೆ ಬೆಲೆ ಕೊಡೋರು. ಕಲೆಗೆ ಬೆಲೆ ಇತ್ತು, ಅಲ್ಲಿ ಕಲೆ ಬೆಲೆ ಇತ್ತು. ನೀವೇನೇ ತಪ್ಪು ಮಾಡಿದ್ರು ಹಂಗಲ್ಲ, ಹಿಂಗ್ ತಿದ್ಕೋ ಅಂತ SP ಸರೇ ಬಂದು ನಮ್ಮ ಹತ್ರ ಹೇಳೋರು. ವೈಯಕ್ತಿಕವಾಗಿ ಹೇಳೋರು ನಮ್ಮ ಹತ್ರ. ಬಂದು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಕೊಡುವಾಗ್ಲೂ ಅಷ್ಟೇ ನಮಗೆ ನೆಗೆಟಿವ್ ಜಡ್ಜ್ಮೆಂಟ್ಸ್ ಕೊಡ್ತಿರ್ಲಿಲ್ಲ. ಅಲ್ಲಿ ಏನಾದ್ರು ತಪ್ಪಾಯ್ತಾ, ಈ ತರ ತಿದ್ಕೋ ಆ ತರ ತಿದ್ಕೋ ಅನ್ನೋರು. ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ ಅದು ಪಕ್ಕಾ ಮಾರ್ಕ್ಸ್. ಅಲ್ಲಿ ಹಂಗೆ ರಿಯಲ್ ಟ್ಯಾಲೆಂಟ್ಗೆ ಅಲ್ಲಿ ವ್ಯಾಲ್ಯೂ ಇತ್ತು. ಇವಾಗ ಅದು ರಿಯಲ್ ಟ್ಯಾಲೆಂಟ್ಗೆ ವ್ಯಾಲ್ಯೂ ಇಲ್ಲ, ಹೊಟ್ಟೋಗಿದೆ ಈಗ ರಿಯಲ್ ಟ್ಯಾಲೆಂಟ್. ಇದು ಎದೆ ತುಂಬಿ ಹಾಡಿದವಾಗ ನಿಮ್ಗೆ ಎಷ್ಟು ಏಜು? ಅವಾಗ ಸರ್ 9th ಸ್ಟ್ಯಾಂಡರ್ಡ್ ನಾನು ಅವಾಗ. 9ನೇ ಕ್ಲಾಸ್ ಅವಾಗ. ಅದು ಫಸ್ಟ್ ರಿಯಾಲಿಟಿ ಶೋ ಅಲ್ವಾ, ಅಂದ್ರೆ ಫಸ್ಟ್ ಟೈಮು ಟಿವಿಲಿ ಬರ್ತಿದೀನಿ ಅನ್ನೋದು ಅವಾಗ ನನಗೆ. ಹೌದು, ಬಹಳ ಖುಷಿ ಒಂದು. ಆಮೇಲೆ ನಮ್ಮ ಇಡೀ ಏರಿಯಾದಲ್ಲಿ ಟಿವಿಲಿ ನೋಡಿದ ತಕ್ಷಣ ಎಲ್ಲರೂ ಫೋನ್ ಮಾಡ್ಬಿಟ್ರು ನನಗೆ. ಅವಾಗ ನಮ್ಮ ತಂದೆಯವ್ರಿಗೆ ಇವ್ರ ಮಗನಂತೆ ಇವ್ರಂತೆ ಎಲ್ಲರೂ ಫೋನು, ದಾಸಪ್ಪ ಅವ್ರ ಮಗ ಟಿವಿಲಿ ಬರ್ತಿದ್ದಾನಂತೆ ಅಂತ ಅನ್ಬಿಟ್ಟು ಎಲ್ಲರೂ ಫೋನ್